ಈ ತರುಣ್ಗೆ ಅಷ್ಟು ಹೇಳಿದೀನಿ, ತುಂಬಾ ಎಮರ್ಜೆನ್ಸಿ ಇದೆ ಕಣೋ, ಬೇಗ ಬಾ, ನಿನ್ ಜೊತೆ ಮಾತಾಡ್ಬೇಕು ಅಂತ. ಇಷ್ಟೊತ್ತಾದ್ರೂ ಇನ್ನ ಬಂದಿಲ್ಲ ನೋಡು. ಇವನ್ಗಂತೂ ಸ್ವಲ್ಪನೂ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ. ಸದ್ಯ ಇನ್ನೂ ಯಾರು ಬಂದಿಲ್ಲ. ನಾನೆಲ್ಲ ಲೇಟ್ ಆಗೋಯ್ತೇನೋ ಅಂತ ಅನ್ಕೊಂಡ್ಬಿಟ್ಟೆ. ನೋಡೋಣ ಅದು ಯಾರು ಬರ್ತಾರೆ ಅಂತ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಆರ್ಡರ್ ಪ್ಲೀಸ್. ಇಲ್ಲ ನಾನೊಬ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಬಂದ್ಮೇಲೆ ನಾನು ನಿಮ್ಗೆ ಆರ್ಡರ್ ಕೊಡ್ತೀನಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮಿ ಮೇಡಮ್, ಆರ್ಡರ್ ಪ್ಲೀಸ್. ಸರ್ ನಾನೊಬ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಅವ್ರು ಬಂದ್ಮೇಲೆ ಆರ್ಡರ್ ಕೊಡ್ತೀನಿ ಸರ್. ಯಮ್ಮುದೇವಿಗಳು ಹೋಟ್ಲಿಗೇನು ಊಟ ಮಾಡಕ್ ಬರ್ತಾ ಹೋಗ್ತಾನೆ, ಕುತ್ಕೊಂಡು ಟೈಮ್ ಪಾಸ್ ಮಾಡಕ್ ಬರ್ತಾ ಹೋಗ್ತಾನೆ. ಯಾರನ್ನ ಕೇಳಿದ್ರು ಆರ್ಡರ್ ತಗೋತಾ ಇಲ್ಲ. ಎಂತ ಜನನೋ ಏನೋ. ಇಷ್ಟೊತ್ತಾಯ್ತು, ಹೇಳಿದ್ದೀನಿ ನಾನು ಬೇಗ ಬಾರೋ ಅಂತ. ಅಷ್ಟು ಹೇಳಿದ್ರು ಲೇಟ್ ಮಾಡಿದ್ನಲ್ಲ. ಬೇಕಿದ್ರೆ ಅವ್ನು ಇರೋ ಜಾಗಕ್ಕೆ ನಾನೇ ಹೋಗ್ತಾ ಇದ್ದೆ, ಅದು ಬೇಡ ಅಂತಾನೆ. ಏನ್ ಮಾಡೋದು, ಅವ್ನು ಕಾಲ್ ಮಾಡ್ತೀನಿ ಎಲ್ಲಿದ್ದಾನೆ ಅಂತ. ಹಲೋ, ಎಲ್ಲೋ ಇದೆಯಾ ತರುಣ್ ನೀನು? ಯಾವಾಗ್ಲೂ ಇದೇ ತರ ಮಾಡ್ತೀಯಲ್ಲ, ಯಾಕೆ? ಏನ್ ವಿಷಯ ಹೇಳ್ಬಿಡು ಡೈರೆಕ್ಟ್ ಆಗಿ. ಬರಕ್ಕಾಗಲ್ಲ ಅಂದ್ರೆ ಬರಕ್ಕಾಗಲ್ಲ ಅಂತಾನೆ ಹೇಳು, ಮೀಟ್ ಮಾಡಕ್ಕಾಗಲ್ಲ ಅಂದ್ರೆ ಮೀಟ್ ಮಾಡಕ್ಕಾಗಲ್ಲ ಅಂತಾನೆ ಹೇಳು. ಯಾಕೆ ನನ್ನ ಈ ತರ ಹೊರಗಡೆ ಕಾಯಿಸ್ತೀಯಾ? ನನ್ಗೆ ಎಷ್ಟು ಇರಿಟೇಟ್ ಆಗ್ತಿದೆ ಗೊತ್ತಾ? ನಾನು ನಿನಗೆ ಬೆಳಿಗ್ಗೆನೆ ಮೀಟ್ ಮಾಡ್ಬೇಕು ಅಂತ ಹೇಳ್ದೆ, ಇಷ್ಟೊತ್ತಾದ್ರೂ ಇನ್ನ ಬಂದಿಲ್ಲ. ಪ್ಲೀಸ್ ಶರ್ಮಿಳಾ, ಆ ತರ ಎಲ್ಲ ಕೂಗಾಡ್ಬೇಡ. ನನ್ಗೇನು ಸುಮ್ಮನೆ ಕುತ್ಕೊಂಡಿದ್ದೀನೋ ನಾನು ಕೆಲಸ ಮಾಡ್ತಾ ಇದ್ದೀನಮ್ಮ, ಬ್ಯುಸಿ ಇದ್ದೀನಿ. ಅಂತದ್ರೂ ನಿನ್ಗೋಸ್ಕರ ಟೈಮ್ ಮಾಡ್ಕೊಂಡು ನಾನು ಅಲ್ಲಿಂದ ಇಲ್ಲಿವರೆಗೂ ಬರ್ತಾ ಇದ್ದೀನಿ. ಆಟೋದಲ್ಲಿ ಇದ್ದೀನಿ ಇವಾಗ. ಆಟೋದಲ್ಲಿ ನಿಂಗೆ ಗೊತ್ತಲ್ಲ ಟ್ರಾಫಿಕ್ ಯಾವ ರೀತಿ ಇದೆ ಅಂತ. ಬರೋಕೊಂದ್ 5-10 ನಿಮಿಷ ತಡ ಆಯ್ತಪ್ಪ, ಅಷ್ಟಕ್ಕೆ ಇಷ್ಟೊಂದು ಕೂಗಾಡೋದಾ? ಎಲ್ಲ ಕೆಲ್ಸನೂ ಬಿಟ್ಟು ನಿನ್ಗೋಸ್ಕರ ಬರ್ತಾ ಇದೀನಿ ತಾನೇ. ಏನೋ ಅಪ್ಪ, ನೀನ್ ಆಡೋದ್ ನೋಡಿದ್ರೆ ನನಗೆ ಏನ್ ಈ ತರ ಮಾಡ್ತಿದ್ದಾನ ಅಂತ ಅನ್ಸುತ್ತೆ. ಸರಿ ಆಯ್ತು ಬಿಡು, ಈಗ ಎಲ್ಲಿದೀಯಾ? ಈಗ ಇಲ್ಲೇ ನೀನು ಕೂತಿದೆಯಲ್ಲ ರೆಸ್ಟೋರೆಂಟ್, ಅದರಿಂದ ಹಿಂದೆ ರೋಡಲ್ಲೇ ಇದ್ದೀನಿ. ಈಗ ಜಸ್ಟ್ ರೀಚ್ ಆಗ್ತೀನಿ ನೋಡು. ಈಗ ಬಂದೇ ಬಿಟ್ಟೆ, ಇನ್ನೊಂದು 2 ಮಿನಿಟ್ಸ್ ಅಲ್ಲಿ ಅಲ್ಲೇ ಇರ್ತೀನಿ. ಸರಿ ಕಾಲ್ ಏನು ಕಟ್ ಮಾಡ್ಬೇಡ, ಲೈನಲ್ಲೇ ಇರು, ಮಾತಾಡ್ಕೊಂಡೆ ಬಾ ಅಲ್ಲಿಂದ. ಅಲ್ಲಮ್ಮ, ಫೋನ್ ಪೇ ಮಾಡ್ಬೇಕು ಆಟೋಗೆ, ಆಟೋ ಚಾರ್ಜ್ ಕೊಡ್ಬೇಕಲ್ಲ. ನೋಡು, ನನ್ ಕಾಲ್ ಅಲ್ಲಿ ಇದ್ರು ಕೊಡ್ಬೋದು, ಇಲ್ಲ ಅಕಸ್ಮಾತ್ ಇಲ್ಲಿಗೆ ರೀಚ್ ಆದ್ಮೇಲೆ ಕಾಲ್ ಕಟ್ ಮಾಡುವಂತೆ. ನೀನ್ ಅಲ್ಲಿವರೆಗೂ ಲೈನಲ್ಲೇ ಇರು. ಸರಿ ಆಯ್ತು ಬಿಡು, ಹೋಗ್ಲಿ. ಏನಾದ್ರೂ ಆರ್ಡರ್ ಮಾಡ್ಕೊಂಡಿದ್ಯಾ? ಏನ್ ಆರ್ಡರ್ ಮಾಡ್ಕೊಳ್ಳಿ ಮಣ್ಣು? ನೀನ್ ಇನ್ನ ಬಂದಿಲ್ಲ ಅಂತ ನನಗ್ ಟೆನ್ಷನ್ ಆಗಿದೆ. ಆ ಟೆನ್ಷನ್ ಅಲ್ಲಿ ಏನ್ ತಿನ್ನಕ್ಕಾಗುತ್ತೆ ಹೇಳು? ನೋಡು, ಅದೆಲ್ಲ ಬಿಡು, ತಿನ್ನೋದೆಲ್ಲ ಆಮೇಲೆ. ಈಗ ಫಸ್ಟ್ ನೀನ್ ಇಲ್ಲಿಗ್ ಬಾ, ಹೇಳ್ತೀನಿ. ಸರಿ ಆಯ್ತು, ಬರ್ತೀನಿ ಇರಮ್ಮ ಹಂಗಿದ್ರೆ. ಕಾಲ್ ಕಟ್ ಮಾಡೇ ಬಿಟ್ಟ. ಏನು ಈ ತರ ಕೂಗಾಡ್ತಾ ಇದ್ದಲ್ಲ ಅವನ್ಮೇಲೆ? ಯಪ್ಪ ದೇವ್ರೆ, ಕಟ್ಕೊಂಡ್ ಗಂಡನ್ ಬಿಟ್ಬಿಟ್ಟು ಇಲ್ಲಿ ಯಾರ ಜೊತೆನೋ ಓಡಾಡ್ತಿದ್ದಾಳೆ. ನನಗೆ ಇದನ್ನ ನಂಬಕ್ಕೆ ಆಗ್ತಾ ಇಲ್ಲ. ಯಾಕೆ ಈ ತರ ಮಾಡ್ತಿದ್ದಾಳೆ ಇವಳು? ಅಲ್ಲೇನಾದ್ರೂ ಗಂಡದ ಮನೇಲಿ ಏನಾದ್ರೂ ಸಮಸ್ಯೆ ಇದೆಯಾ ಅವಳಿಗೆ? ಇಲ್ಲ, ಅದೇನು ಅಂತ ನನಗೆ ತಿಳ್ಕೊಳ್ಳೇಬೇಕು. ಇವಳು ನೋಡ್ತಿದ್ರೆ ಆಗ್ಲೇ ಸಿಟ್ಟು ಮಾಡ್ಕೊಂಡು ಕೂತಿರೋ ತರ ಇದೆ. ಹಾಯ್ ಶರ್ಮಿಳಾ. ಹಾಯ್ ಅಂತೆ, ಹಾಯ್. ಏನ್ ಮಾಡ್ಲಿ, ಬೈಯೋಕ್ಕೂ ಮನ್ಸ್ ಬರಲ್ಲ. ಸರಿ ಬಾ, ಕುತ್ಕೋ ಬಾ. ಯಾಕೆ ಚಿನ್ನ ಯಾವಾಗ್ಲೂ ಕೋಪ ಮಾಡ್ಕೊಂಡೇ ಇರ್ತೀಯಲ್ಲೇ? ಏನಾಯ್ತಂತದ್ದು? ನೋಡುತ್ತಾರು, ಮನೆಯಲ್ಲಿ ತುಂಬಾ ಸಮಸ್ಯೆ ಆಗ್ತಿದೆ. ಈಗ ನೀನೇನು ನಾನು ಕರ್ಕೊಂಡು ಹೋಗ್ತೀಯಾ ಕರ್ಕೊಂಡು ಹೋಗಲ್ವಾ ಅಷ್ಟೇ ಹೇಳು. ಇವನು ಅನ್ಸುತ್ತೆ. ಸರಿ ತಡಿ, ಒಂದೆರಡು ಫೋಟೋ ವಿಡಿಯೋಗಳನ್ನಾರು ತಗೊಳ್ಳೋಣ. ಮುಂದೆ ಏನಾದ್ರು ಸಾಕ್ಷಿಗೆ ಬೇಕಾಗ್ಬೋದು. ಹೇಳು ಒಂದೇ ತಾನೆ, ಯಾಕೆ ಯೋಚನೆ ಮಾಡ್ತಿದ್ಯಾ? ನೋಡು, ನಾನು ನಿನ್ಗೇನ್ ಬಲವಂತ ಮಾಡ್ತಾ ಇಲ್ಲ. ಆಗುತ್ತೆ ಅಂತಂದ್ರೆ ಆಗುತ್ತೆ ಏನೋ, ಇಲ್ಲ ಅಂತಂದ್ರೆ ಬೇಡ ಬಿಟ್ಬಿಡು ಅಂತಂದ್ರೆ ನನ್ ಪಾಡಿಗೆ ನಾನು ಹೋಗ್ಬಿಡ್ತೀನಿ. ಆದ್ರೆ ನಿನ್ನನ್ ಮಾತ್ರ ನಿಂದಿಯಾಗಿರೋದಕ್ ನಾನ್ ಬಿಡಲ್ಲ. ಅಲ್ಲ ಕಣೋ, ಅದಿಷ್ಟು ಈಸಿಯಾಗಿ ಸುಮ್ಮನೆ ಕುತ್ಕೊಂಡಿದ್ಯಾ ನೋಡು. ಒಂದು ಹೆಣ್ಮಕ್ಳು ಜೀವನದಲ್ಲಿ ಆಟ ಆಡೋದು ಅಂದ್ರೆ ನಿಮ್ಗೆಲ್ಲ ಖುಷಿನಾ? ಯಾಕೆ ಶರ್ಮಿಳಾ ಈ ತರ ಎಲ್ಲ ಮಾತಾಡ್ತಾ ಇದೀಯಾ? ನಾನು ಏನಂದೆ ಈಗ? ನೀನೇನು ಅಂದಿಲ್ಲಪ್ಪ, ನೀನೇನು ಅಂದಿಲ್ಲ. ನೀನೇನು ಅಂತಾನೆ ಇಲ್ಲ ಅಂತಾನೆ ನಾನು ಕೇಳ್ತಿರೋದು. ಯಾಕೇನು ಮಾತಾಡಲ್ವಾ ನೀನು? ಅದು ನೀನ್ ಬೇಡ ಅಂದಿದ್ರೆ ನಾನು ಇಷ್ಟ ದಿನದವರೆಗೂ ನಾನು ವೇಟ್ ಮಾಡ್ಕೊಂಡು ಮನೆಯಲ್ಲಿ ಹೆಣ್ ತೋರ್ಸಿದ್ರು ಮದ್ವೆ ಆಗದೆ ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ ಅಂತಂದ್ರೆ ನೀನೇ ಅರ್ಥ ಮಾಡ್ಕೊ ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ಅಂತ. ನೋಡು, ಸದ್ಯದ ಪರಿಸ್ಥಿತಿನಲ್ಲಿ ನನಗೆ ಹೊರಗಡೆ ಆದಾಯ ಕಮ್ಮಿ ಇದೆ. ನೀನು ಕರ್ಕೊಂಡೋದ್ರೆ ಒಂದ್ ಮನೆ ಬೇಕು, ಜೀವನ ಮಾಡಕ್ ಸ್ವಲ್ಪ ದುಡ್ಡು ಕಾಸು ಬೇಕು. ಅದೆಲ್ಲ ನೀನು ಹೊಂದಿಸ್ಕೋಬೇಕು ತಾನೇ. ನೀನ್ ಯಾರು ದುಡ್ಡು ಕಾಸು ಹೊಂದಿಸ್ಕೊ ಅಂತ ಹೇಳ್ತಿರೋದು? ನನ್ನ ಹತ್ರ ಬೇಕಾದಷ್ಟು ಆಸ್ತಿ ಇದೆ, ನಾನು ತಗೊಂಡ್ ಬರ್ತೀನಿ. ನೀನ್ ಎಷ್ಟೇ ತರ್ಬೋದು ಶರ್ಮಿಳಾ, ಆದ್ರೆ ನಂದು ಅಂತ ಸ್ವಲ್ಪನಾದ್ರೂ ಇರ್ಬೇಕಲ್ವಾ? ಸರಿ ಆಯ್ತು ಬಿಡು. ಇವಾಗ ಏನಾಗ್ತಿದೆ ಮನೆಯಲ್ಲಿ? ಏನಂದ್ರು ನಿಮ್ಮ ಅತ್ತಿಗೆ? ನೋಡು,
ಅದೆಲ್ಲ ಬಿಟ್ಟಾಕು. ಇವಾಗ ನಾನು ನಿನ್ನ ಹತ್ರ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಏನ್ ಗೊತ್ತಾ, ನಮ್ಮ ಅತ್ತಿಗೆ ಇದಾರಲ್ಲ, ನಮ್ಮ ಅತ್ತಿಗೆ ಕಂಡ್ರೆ ನಮ್ಮ ಅಮ್ಮಂಗಾಗಲ್ಲ. ಇಡೀ ಆಸ್ತಿ ಎಲ್ಲಾನು ಹೇಗಾದ್ರೂ ಮಾಡಿ ನನ್ನ ಹೆಸರಿಗೆ ಮಾಡಿಸ್ಕೋಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಏನು, ಇಡೀ ಆಸ್ತಿನ ನಿನ್ನ ಹೆಸರುಗ? ಅದು ನಿಮ್ಮ ಅಣ್ಣ ಇರ್ಬೇಕಾದ್ರೆ ಅದ್ ಹೇಗ್ ಸಾಧ್ಯ ಶರ್ಮಿಳಾ? ಸಾಧ್ಯ ಇದೆ, ಯಾಕಂದ್ರೆ ನಾವು ಬೇರೆನೆ ಪ್ಲಾನ್ ಮಾಡ್ತಾ ಇದ್ದೀವಿ. ಹೇಗಾದ್ರೂ ಮಾಡಿ ನಮ್ಮ ಅಣ್ಣನ ಹತ್ರ ನಾಟಕ ಆಡಿ ಆದ್ರೂ ಸರಿ ಆ ಆಸ್ತಿನ ನಾವು ಬರ್ಸ್ಕೋಬೇಕು ಅಂತ ಅನ್ಕೊಂಡಿದೀವಿ. ಅಮ್ಮ ಮತ್ತೆ ನನ್ನ ಪ್ಲಾನ್ ಅದೇ ಇರೋದು. ಹೇಗಿದ್ರು ನಮ್ಮ ಅಣ್ಣ ನಮ್ಮ ಅಮ್ಮನ ಮಾತು ಕೇಳ್ತಾನೆ. ಇತ್ತೀಚೆಗೆ ನಮ್ಮ ಅಮ್ಮನ ವಿರೋಧ ಮಾತಾಡ್ತಿದ್ದಾನೆ ಬಿಟ್ರೆ, ನಮ್ಮ ಅಮ್ಮ ಇಂಥ ಕಡೆ ಬಂದು ಸೈನ್ ಹಾಕು ಅಂತಂದ್ರೆ ಸೈನ್ ಹಾಕೊಡ್ತಾನೆ, ಆ ತರ ಇದ್ದಾನೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಮಾತಾಡ್ಕೊಂಡು ನೈಸ್ ಮಾಡ್ಕೊಂಡು ಒಳ್ಳೆಯವರಾಗಿತ್ಕೊಂಡು ಸೈನ್ ಮಾಡಿಸ್ಕೊಳ್ಳೋಣ ಅಂತ ಇದೀವಿ. ಈಗ ಅದಕ್ಕೆ ಪೇಪರ್ಸ್ ಎಲ್ಲಾನು ರೆಡಿ ಮಾಡಿಸ್ಬೇಕು. ಅದು ನಮ್ಮ ಲಾಯರ್ ಗೊತ್ತಾಗದೆ ಇರೋ ತರ ಮಾಡ್ಬೇಕು. ಯಾಕಂದ್ರೆ ನಮ್ಮ ಲಾಯರ್ ಏನಿದ್ದಾರೆ, ಅವರು ನಮ್ಮ ಅಣ್ಣಂಗೆ ಸಪೋರ್ಟ್ ಮಾಡ್ತಾರೆ. ಅಣ್ಣಂಗೆ ಸಪೋರ್ಟ್ ಅನ್ನೋದ್ಕಿಂತ ನಮ್ಮ ತಂದೆ ಕಾಲದಿಂದನೂ ಅವರೇ ಇರೋದು. ಹಾಗಾಗಿ ಅವ್ರು ಸ್ವಲ್ಪ ನಮ್ಮ ಅಣ್ಣನ ಕಡೆನೇ ಜಾಸ್ತಿ ಪ್ರೀತಿ ಇದೆ. ಹಾಗಾಗಿ ಅವ್ರಿಗೆ ಗೊತ್ತಿಲ್ದಂಗೆ ನಾವು ಏನಾದ್ರೂ ಮಾಡ್ಬೇಕು. ನಿನ್ಗೆ ಯಾರಾದ್ರೂ ಒಳ್ಳೆ ಲಾಯರ್ ಪರಿಚಯ ಇದ್ರೆ ಇದ್ರ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದೀನಿ. ಅಲ್ಲ, ನಿಮ್ಮ ಅಣ್ಣ ಬರ್ಕೊಡ್ತಾರೆ ಅಂತ ಅಂದ್ರೆ ಆರಾಮಾಗಿ ಅವ್ರ ಹತ್ರನೇ ಡೈರೆಕ್ಟ್ ಆಗಿ ಮಾತಾಡಿ ನನ್ನ ಹೆಸರು ಮಾಡಿಸ್ಕೊತೀನಿ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಮಾಡಿಸ್ಕೋಬೋದಲ್ಲ. ನಿಮ್ ಲಾಯರ್ ಏನು ತೊಂದರೆ ಕೊಡಲ್ಲ ತಾನೇ? ಅದು ಹಾಗಲ್ಲ. ಈಗ ನಮ್ಮ ಅಣ್ಣ ಏನಿದ್ದಾನೆ, ಅವನು ನನ್ನ ತಾಯಿಗೆ ಸ್ವಂತ ಮಗ ಅಲ್ಲ, ನಮ್ಮ ಅಪ್ಪಂಗೆ ಇಬ್ಬರ ಹೆಂಡ್ತಿರು. ಈಗ ಅಣ್ಣ ಇದ್ದಾನಲ್ಲ, ಅವರ ತಾಯಿ ತೀರ್ ಹೋದ್ಮೇಲೆ ನಮ್ಮ ಅಮ್ಮನ ಮದ್ವೆ ಮಾಡ್ಕೊಂಡಿರೋದು. ಹಂಗಾಗಿ ಈ ವಿಚಾರ ಇನ್ನ ನಮ್ಮ ಅಣ್ಣಂಗೆ ಗೊತ್ತಿಲ್ಲ. ಅದು ಗೊತ್ತಾಗದೇ ಇರೋ ತರ ನಮ್ಮ ಅಮ್ಮ ಹೇಗೋ ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೂ ಅವ್ರ ತಾಯಿ ಬೇರೆ, ನನ್ನ ತಾಯಿ ಬೇರೆ. ಅದಕ್ಕೆ ನಾವು ಮಾಡ್ತಿರೋದನ್ನ ಲಾಯರ್ ಹತ್ರ ಹೇಳಕ್ ಹೋದ್ರೆ ಲಾಯರು ಇರೋ ವಿಚಾರ ಎಲ್ಲ ಅಣ್ಣಂಗೆ ಹೇಳಿ ಅವರು ಆಸ್ತಿ ನನಗೆ ಕೊಡದೇ ಇರೋ ತರ ಮಾಡ್ಬಿಡ್ತಾರೆ. ಓ, ಹೀಗೆಲ್ಲ ಇದೆಯಾ ನಿಮ್ಮ ಮನೆಯಲ್ಲಿ? ಅದಕ್ಕೆ ಇವಾಗ ನಿಮ್ಗೆ ಬೇರೆ ಲಾಯರ್ ಯಾರಾದ್ರೂ ಒಳ್ಳೆ ಲಾಯರ್ ಬೇಕು. ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿಸಿ ನಿಮ್ಮ ಅಣ್ಣನ ಹತ್ರ ಆಸ್ತಿ ಬರ್ಸ್ಕೋಬೇಕು ಅಂತ ನೀವು ಪ್ಲಾನ್ ಮಾಡಿದ್ದೀರಾ? ಹೌದು, ಅದೇ ನಮ್ಮ ಪ್ಲಾನ್. ಈಗ ಅದಕ್ಕೆ ನಾನು ಮೀಟ್ ಮಾಡಿರೋದು. ನಿನ್ಗೆ ಯಾರಾದ್ರೂ ಒಳ್ಳೆ ಲಾಯರ್ ಪರಿಚಯ ಇದ್ರೆ ಅವ್ರ ಹತ್ರ ಮಾತಾಡೋಣ. ಅದರಲ್ಲಿ ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ ಬರೋ ತರ ಡಾಕ್ಯುಮೆಂಟ್ ಮಾಡಿಸಿ ರಿಜಿಸ್ಟರ್ ಮಾಡಿಸ್ಕೊಂಡು ನಮ್ದನ್ನ ನಾವು ತಗೊಂಡು ಎಲ್ಲಾದ್ರೂ ಹೋಗ್ಬಿಡೋಣ ಕಣ. ಈ ಆಸ್ತಿ ಈಸ್ತಿ ಎಲ್ಲ ಮಾರ್ಬಿಡೋಣ. ಮಾರ್ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಫಾರಿನ್ ಕಂಟ್ರಿನಲ್ಲೋ ಅಥವಾ ಬೇರೆ ಸ್ಟೇಟ್ನಲ್ಲೋ ಹೋಗಿ ಸೆಟಲ್ ಆಗ್ಬಿಡೋಣ. ನಮ್ಗೆ ಇಲ್ಲಿ ಯಾರ ಸವಾಸನೂ ಬೇಡ. ಏನಿದು, ಏನು ಸೌಂಡೇ ಕೇಳಿಸ್ತಲ್ವಲ್ಲ? ಛೇ, ಇವ್ರು ಏನ್ ಮಾತಾಡ್ತಿದ್ದಾರೆ ಅಂತ ಕೇಳಿಸ್ತಾನೆ ಇಲ್ಲ. ಹತ್ರಕ್ಕೆ ಹೋಗೋಣ ಅಂತ ಅಂದ್ರೆ ಡೌಟ್ ಬರುತ್ತೆ. ಏನ್ ಮಾಡ್ಲಿ? ಇಲ್ಲ, ನಾನು ಯಾವ್ದಾದ್ರು ಬೇರೆ ವೇಷ ಹಾಕೊಂಡ್ಬಂದಿದ್ರೆ ಹೋಗ್ಬೋದಿತ್ತು. ಛೇ, ನನಗದು ಐಡಿಯಾನೇ ಬರ್ಲಿಲ್ವಲ್ಲ. ಸ್ವಲ್ಪ ಮುಂದೆ ಹೋಗ್ಲಾ? ನಾನು ಹೇಳ್ತಿರೋದು ನಿನ್ಗೆ ಅರ್ಥ ಆಗ್ತಿಲ್ವಾ? ಅರ್ಥ ಆಗ್ತಿದೆ ಶರ್ಮಿಳಾ. ಸರಿ, ನಾನು ಯಾರನ್ನಾದ್ರೂ ಮೀಟ್ ಮಾಡ್ತೀನಿ ಬಿಡು. ಅಲ್ಲ, ಈಗ ನಾನು ನೀನು ಮದ್ವೆ ಆಗ್ಬೇಕು ಅಂತಂದ್ರೆ ನಿನ್ ಗಂಡನಿಂದ ಡಿವೋರ್ಸ್ ಬೇಕು ತಾನೇ? ಓಹೋ, ಇವಳು ಡಿವೋರ್ಸ್ ತಗೊಳೋದಿಕ್ಕೂ ರೆಡಿ ಆಗಿದ್ದಾಳೆ ಅನ್ನಂಗ ಆಯ್ತು. ಹೌದು, ನಾನು ಆಲ್ರೆಡಿ ಡಿವೋರ್ಸ್ ಅಪ್ಲೈ ಮಾಡಿದೀನಿ. ನಾನು ನಾನ್ ಮಾಡಿಲ್ಲ, ನನ್ನ ಗಂಡನೇ ಅಪ್ಲೈ ಮಾಡಿದ್ದೇನೆ. ಅದೊಂದು ಇನ್ನೊಂದು 2-3 months ಅಲ್ಲೆಲ್ಲ ಕ್ಲಿಯರ್ ಆಗ್ಬಿಡುತ್ತೆ ಬಿಡು. ನಿನ್ಗದ್ರ ಬಗ್ಗೆ ಯೋಚನೆ ಬೇಡ. ನನ್ನ ಕಡೆಯಿಂದ ಯಾವುದೇ ತರ ತೊಂದ್ರೆನೂ ಇಲ್ಲ. ಎಲ್ಲ ಲೈನು ಕ್ಲಿಯರ್ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಓಕೆನಾ? ಈಗ ನಾನು ಏನ್ ಹೇಳಿದೀನಿ ಅದ್ರ ಕಡೆ ಸ್ವಲ್ಪ ಗಮನ ಕೊಡು. ಸರಿ, ಆಯ್ತು. ಅದೇನಿದೆ ಅಂತ ನಾನು ಕಾಲ್ ಮಾಡಿ ಹೇಳ್ತೀನಿ. ಸರಿ, ಹಾಗಿದ್ರೆ ನೋಡು, ಆದಷ್ಟು ಬೇಗ ನಾನು ಹೇಳಿರೋ ಕೆಲಸ ಆಗ್ಬೇಕು. ನೋಡು, ಡಿಲೇ ಮಾಡ್ಬೇಡ ಕಣೋ, ಪ್ಲೀಸ್ ಕಣೋ, ಅರ್ಥ ಮಾಡ್ಕೋ ನನ್ನ ಪರಿಸ್ಥಿತಿ ಯಾವ ತರ ಇದೆ ಅಂತ. ನನ್ಗೆ ಅರ್ಥ ಆಗುತ್ತೆ ಕಣೆ. ಸರಿ, ಮಾಡ್ತೀನಿ ಬಿಡು, ನೀನು ಯೋಚನೆ ಮಾಡಕ್ ಹೋಗ್ಬೇಡ. ಮೇಡಮ್, ಆರ್ಡರ್ ಕೊಡ್ತೀರಾ? ಹಾ ಸರ್, 2 ವೆಜ್ ಮೀಲ್ ಕೊಡಿ. ಓಕೆ ಮೇಡಮ್. ವಾಟರ್ ಬಾಟಲ್? ಹಾ, ವಾಟರ್ ಬಾಟಲ್ ಕೊಡಿ. ಸರಿಯಾಗಿದ್ರೆ ನೋಡು, ನಾನು ಇದನ್ನೇ ಮಾತಾಡ್ಬೇಕಾಗಿತ್ತು. ಮನೆಯಲ್ಲಿ ಎಲ್ಲರೂ ಇರ್ತಾರೆ, ಅದನ್ನೆಲ್ಲ ಮಾತಾಡಕ್ಕಾಗಲ್ಲ ಅಂತ ಹೇಳಿ ಇಲ್ಲಿಗೆ ಬಂದಿತ್ತು. ನೋಡು, ಈಗ ಊಟ ಮಾಡ್ಕೊಂಡು ಹೊರಡು. ಆದಷ್ಟು ಬೇಗ ಕೆಲಸ ಆಗ್ಬೇಕು. ಸರಿ, ಆಯ್ತು. ಸರಿಯಾಗಿದ್ರೆ ನಾನು ಇನ್ನೂ ಇಲ್ಲೇ ಇದ್ರೆ ಸ್ವಲ್ಪ ಸಮಸ್ಯೆ ಆಗ್ಬೋದು. ನಾನು ಮನೆಗೆ ಹೋಗ್ತೀನಿ. ಇವಾಗ ಫಸ್ಟ್ ಶರ್ಮಿಳಾ ಅವರ ಅತ್ತೆ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಏನಿದೆ ಅಂತ ತಿಳ್ಕೋಬೇಕು. ಅಲ್ಲ ಶರ್ಮಿಳಾ, ನನಗೊಂದು ಡೌಟು. ಡೌಟಾ? ಏನದು? ಅಲ್ಲ, ನಿಮ್ಮ ಅಣ್ಣನ ಆಸ್ತಿನ ನಿನಗೆ ಕೊಡ್ತಾರೆ ಅಂತ ನಿನಗೆ ಅನ್ಸುತ್ತಾ?
ಯಾಕಂದ್ರೆ ಅವ್ರಿಗೂ ಮದ್ವೆ ಆಗಿದೆ, ಮಗಳಿದ್ದಾಳೆ. ಇಂಥ ಟೈಮಲ್ಲಿ ಅವ್ರು ಆಸ್ತಿ ಬರ್ಕೊಡ್ತಾರೆ ಅಂತ ನಂಬಿಕೆ ಇದೆಯಾ ನಿನಗೆ? ಖಂಡಿತ ನಂಬಿಕೆ ಇದೆ. ನಮ್ಮ ಅಣ್ಣ ನಮ್ಮಮ್ಮ ಹಾಕಿದ ಗೆರೆ ದಾಟಲ್ಲ. ಅದೇ ಧೈರ್ಯದ ಮೇಲೆನೆ ಇವತ್ತು ಇದನ್ನೆಲ್ಲ ಮಾಡಕ್ಕೆ ನಮ್ಮಮ್ಮ ಹೇಳಿರೋದು. ಅದೆಲ್ಲ ಸರಿ, ಅವ್ರ ಹೆಂಡತಿ ಮಕ್ಕಳು ಅವ್ರದ್ದು ಸಿಗ್ನೇಚರ್ ಬೇಕಾಗುತ್ತಲ್ಲ. ನೋಡು, ಫಸ್ಟ್ ನೀನು ಒಳ್ಳೆ ಲಾಯರ್ನ ಹುಡುಕಿ ನಮ್ಮನೆ ವಿಚಾರ ಎಲ್ಲ ಹೇಳಿ, ಅದು ನಂಬಿಕಸ್ಥರಾಗಬೇಕು ಲಾಯರ್. ಅಲ್ಲೂ ಇಲ್ಲೂ ಡಬಲ್ಗೆ ಮಾಡೋದು ಬೇಡ ನಮ್ಗೆ. ನಮ್ಮನೆ ವಿಚಾರ ಎಲ್ಲ ಹೇಳಿ, ಈ ತರ ಇದೆ, ಈ ತರ ಮಾಡಿಸ್ಬೇಕು, ಇದಕ್ಕೇನಾದ್ರೂ ಐಡಿಯಾ ಕೊಡಿ ಅಂತ ಅವರನ್ನೇ ಕೇಳ್ಬೇಕು. ಅದಕ್ಕೆ ನಾವು ಬಂದಿರೋದು. ನೋಡು, ನೀ ಫಸ್ಟ್ ಲಾಯರ್ ಯಾರು ನೋಡು. ಬೇಕಿದ್ರೆ ನಾನೇ ಬರ್ತೀನಿ ಒಂದಿನ. ನಾನೇ ಬಂದು ಎಲ್ಲ ಕ್ಲಿಯರ್ ಆಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಮಾಡಿಸ್ಕೋಬೇಕು ಅಂತ ಹೇಳಿ ಮಾತಾಡ್ಕೊಂಡು ಬರ್ತೀನಿ. ಅಲ್ಲ, ನಮ್ಮ ಆಸ್ತಿ ಅದು, ನಮ್ಮ ತಂದೆ ಮಾಡಿರೋ ಆಸ್ತಿ. ಅದ್ರ ಮೇಲೆ ಅವ್ರಿಗೇನ್ ಹಕ್ಕಿರುತ್ತೆ ಹೇಳು? ಏನೋ ನಮ್ಮ ಅಣ್ಣನ ಮದ್ವೆ ಆಗಿದ್ದಾರೆ ಅಂತ ಏನಾದ್ರೂ ಹೆಂಡತಿ ಸ್ಥಾನದಲ್ಲಿ ಹಕ್ಕಿರುತ್ತೇನೋ. ನಮ್ಮ ಅಣ್ಣನೇ ಸೈನ್ ಹಾಕು ಅಂತ ಅಂದ್ಮೇಲೆ ಅವ್ರೇನ್ ದಿವಸ ಮಾತಾಡಂಗಿಲ್ಲ ಬಿಡು, ಸೈನ್ ಹಾಕೊಡ್ತಾರೆ. ನೀನ್ ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಕ್ ಹೋಗ್ಬೇಡ. ಫಸ್ಟ್ ಲಾಯರ್ನ ಹುಡುಕು. ನಾನೇ ಲಾಯರ್ನ ಹುಡುಕ್ಬೋದಿತ್ತು, ಬಟ್ ಆದ್ರೆ ಈ ವಿಚಾರ ನಮ್ ಲಾಯರ್ ಗೊತ್ತಾದ್ರೆ ಸಮಸ್ಯೆ ಆಗುತ್ತೆ. ಇದು ಗುಟ್ಟಲ್ಲಿ ಮಾಡ್ಕೋಬೇಕು. ಅದಕ್ಕೆ ನಿನಗೆ ಹೇಳಿದ್ದು. ನನಗೆ ಬೇರೆ ಯಾರೋ ನಂಬಿಕಸ್ತರು ಅಂತ ಅನ್ನಿಸ್ಲಿಲ್ಲ ನೋಡು. ನೀನ್ ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಉಳಿಸ್ಕೊಂತೀನಿ ಶರ್ಮಿಳಾ. ಸರಿ ಆಯ್ತು, ನಾನು ಅದನ್ನ ರೆಡಿ ಮಾಡಿಸ್ತೀನಿ ಬಿಡು.